ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನು ಇಂಪಾರ್ಟೆಂಟ್ ಅಪ್ಡೇಟ್ ಅಂದರೆ, ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಯಾರಿಗೆ ಬರುತ್ತೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಭಾಳಷ್ಟು ಸ್ಟೂಡೆಂಟ್ಸು ಈಗ ಅಂದ್ಕೊಂಡಿರಬಹುದು ಜಸ್ಟ್ ನಾವು ಪಾಸ್ ಆದರೆ ನಮಗೆ ಸ್ಕಾಲರ್ಶಿಪ್ ಬರುತ್ತಂತ. ಬಟ್ ಆ ಥರ ಇಲ್ಲ. ಸರ್ಕಾರದಿಂದ ಎಸ್ ಎಸ್ ಪಿಲಿಂದ ಈಗ ಎಲಿಜಿಬಿಲಿಟಿ ಕ್ರೈಟೀರಿಯಾ ಚೇಂಜ್ ಆಗಿದೆ. ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಬನ್ನಿ, ಈಗ ಎಸ್ ಎಸ್ ಪಿ ಅಂಡರ್ ಬರುವ ಎಲ್ಲ ಸ್ಕಾಲರ್ಶಿಪ್, ಯಾವುದೇ ಸ್ಕಾಲರ್ಶಿಪ್ ಆಗಿರಲಿ, ಬ್ಯಾಕ್ವರ್ಡ್ ಇಲ್ಲಿ ನೋಡಿ, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರಲಿ, ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಆಗಿರಲಿ, ಅದೇ ರೀತಿ ಟೆಕ್ನಿಕಲ್ ಎಜುಕೇಷನ್ದಾಗಿರಲಿ, ಕರ್ನಾಟಕ ಸ್ಟೇಟ್ ಬ್ರಾಹ್ಮಿನ್ ಡೆವಲಪ್ಮೆಂಟ್ ಆಗಿರಲಿ, ಡಿಪಾರ್ಟ್ಮೆಂಟ್ ಆಫ್ ಡಿಸೆಬಿಲಿಟಿ ವೆಲ್ಫೇರ್, ಆರ್ಯ ವೈಶ್ಯ ಕಮ್ಯುನಿಟಿ, ಇವೆಲ್ಲ ಸ್ಕಾಲರ್ಶಿಪ್ದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಸ್ ಎಸ್ ಪಿಲಿಂದ ಸೆಟ್ ಮಾಡಿದ್ದಾರೆ. ಜಸ್ಟ್ ಪಾಸ್ ಆಗಿದ್ರೆ ಸಾಲದು, ಇದಕ್ಕೆ ಪರ್ಸೆಂಟೇಜ್ ಎಷ್ಟಂತ ಎಲ್ಲ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ಕೊನೆ ತನಕ ನೋಡಿದರೆ ಡೆಫಿನೆಟ್ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ. ಈಗ ಬನ್ನಿ, ಫಸ್ಟ್ ಆಫ್ ಆಲ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂತ ತಿಳ್ಕೊಳ್ಳುವ. ಈಗ ನಾವು ನೋಡ್ಬೋದು, ಇಲ್ಲೇ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ಸ್ ಜೊತೆಗೆ ಪರ್ಸೆಂಟೇಜು ಕೂಡ ಇವರು ಸೆಟ್ ಮಾಡಿದ್ದಾರೆ. ಪರ್ಸೆಂಟೇಜ್ ಏನಂದರೆ, ಈಗ ಹಾಸ್ಟೆಲ್ ಫೀ ಆಯಿತು, ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಯಿತು, ಡೇ ಸ್ಕಾಲರ್ಗೆ ಆಯಿತು, ಒನ್ ಬೈ ಒನ್ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿದರೆ ಡೆಫಿನೆಟ್ ಆಗಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಈಗ ಒಂದು ಸ್ಕಾಲರ್ಶಿಪ್, ಇದರಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಫೀ ಕನ್ಸೆಷನ್, ಇದರಲ್ಲಿ ಗರ್ಲ್ಸ್ ಸ್ಟೂಡೆಂಟ್ ಸ್ಟಡಿಂಗ್ ಇನ್ ದಿ ಗೌರ್ಮೆಂಟ್ ಕಾಲೇಜಸ್ ಆರ್ ನಾಟ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡಿ ಪರ್ಸೆಂಟೇಜು ಕೂಡ, ಈಗ ಕೆಟಗರಿ ಒನ್ನಿಗೆ ಎಷ್ಟು ಪರ್ಸೆಂಟೇಜ್ ಇದೆ ಇಲ್ಲಿ ನೋಡ್ಕೊಳ್ಳಿ, ಮಿನಿಮಮ್ 50% ಆಗಿರಬೇಕು. ಮತ್ತು ಅದರ್ ಒ ಬಿ ಸಿಸ್ಗೆ ಮಿನಿಮಮ್ 60% ಆಗಿರಬೇಕು. ಪಾಸ್ ಆಗಿದೆ ಸಾಲದು. ಈಗ ನೋಡಿ, ಒನ್ಸ್ ಅಗೇನ್ ಐ ರಿಪೀಟ್, ಈ ಸ್ಕಾಲರ್ಶಿಪ್ ಯಾವುದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ದಿಸ್ ಸ್ಕಾಲರ್ಶಿಪ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ ಒ ಬಿ ಸಿ ಸ್ಕಾಲರ್ಶಿಪ್. ಇದರಲ್ಲಿ ಕೆಟಗರಿ ಒನ್ನಿಗೆ ಆಲ್ರೆಡಿ ಇನ್ಕಮ್ ಲಿಮಿಟ್ ನಿಮಗೆ ಮಾಹಿತಿ ಇರುತ್ತೆ. ಕೆಟಗರಿ ಒನ್ನಿಗೆ ಎಷ್ಟು ಇರಬೇಕಂದ್ರೆ 50% ಆಗಿರಬೇಕು, ಮತ್ತು ಅದರ್ ಒ ಬಿ ಸಿಗೆ 60% ಆಗಿರಲೇಬೇಕು. ಆವಾಗಷ್ಟೇ ಸ್ಕಾಲರ್ಶಿಪ್ ಬರುತ್ತೆ. ಪಾಸ್ ಆದರೆ ಅಷ್ಟೇ ಸಾಲದು, ನೆನ್ಪಿಟ್ಕೊಳ್ಳಿ. ಪರ್ಸೆಂಟೇಜು ಕೂಡ ಇಂಪಾರ್ಟೆಂಟ್ ಇದೆ ಇದರಲ್ಲಿ. ಮತ್ತು ಇನ್ನೊಂದು, ಪೋಸ್ಟ್ ಮ್ಯಾಟ್ರಿಕ್ ಕೆಟಗರಿ ಒನ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ದಿಸ್ ಈಸ್ ಕೆಟಗರಿ ಒನ್, ಮಿನಿಮಮ್ ಪರ್ಸೆಂಟೇಜ್ ಫಾಲೋ ಮಾಡಲೇಬೇಕು. ಈಗ ಅದೇ ರೀತಿ ಇಲ್ಲಿ ನೋಡಿ, ವಿದ್ಯಾಸಿರಿ ಸ್ಕಾಲರ್ಶಿಪ್ಪಿಗೆ, ವಿದ್ಯಾಸಿರಿ ದ ಒ ಬಿ ಸಿ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಅಪ್ಲೈಡ್ ಫಾರ್ ದಿ ಬಿ ಸಿ ಡಬ್ಲ್ಯೂ ಹಾಸ್ಟೆಲ್ ಹೂ ಆರ್ ನಾಟ್ ಗಾಟ್ ಅಲಾಟೆಡ್ ಹಾಸ್ಟೆಲ್ ಇವನ್ ಒನ್ಸ್, ಆ್ಯಂಡ್ ಪರ್ಸೆಂಟೇಜ್ ಶುಡ್ ಬಿ ಹಿಯರ್. ಪರ್ಸೆಂಟೇಜ್ ನೋಡಿ, ಕೆಟಗರಿ ಒನ್ನಿಗೆ 55% ಮತ್ತು ಒ ಬಿ ಸಿಗೆ 65% ಆಗಿರಲೇಬೇಕು. ದಿಸ್ ಇಸ್ ಇಂಪಾರ್ಟೆಂಟ್. ಅದೇ ರೀತಿ ಪೋಸ್ಟ್ ಮ್ಯಾಟ್ರಿಕ್ ಪಿ ಎಮ್ ಯಶಸ್ವಿ ಸ್ಕಾಲರ್ಶಿಪ್, ಅದರಲ್ಲಿ ಕೂಡ ಎಲಿಜಿಬಿಲಿಟಿ ಕ್ರೈಟೀರಿಯಾನ ಸೆಟ್ ಮಾಡಿದ್ದಾರೆ. ಪರ್ಸೆಂಟೇಜ್ ನೋಡಿ, ಇದರಲ್ಲಿ 60% ಆಗಿರಬೇಕು ಫಾರ್ ಕೆಟಗರಿ ಒನ್. ಒ ಬಿ ಸಿಸ್ ನೋಡಿ 70% ಆಗಿರಬೇಕು, ಇಲ್ಲಾಂದರೆ ಸ್ಕಾಲರ್ಶಿಪ್ ನಿಮಗೆ ಬರುವುದಿಲ್ಲ. ಭಾಳ ಜನ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ಜಸ್ಟ್ ಅಪ್ಲೈ ಮಾಡಿ ಬರ್ತಾ ಇಲ್ಲ ಅಂತ ವೇಟ್ ಮಾಡ್ತಿರ್ತೀರಿ, ಬಟ್ ಪರ್ಸೆಂಟೇಜು ಕೂಡ ಭಾಳ ಇಂಪಾರ್ಟೆಂಟ್ ಇದೆ. ಅದೇ ರೀತಿ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೂ ಕೂಡ ಕ್ರೈಟೀರಿಯಾಗಳನ್ನು ಸೆಟ್ ಮಾಡಿದ್ದಾರೆ. ಇಲ್ಲಿ ನೋಡಿ, 50% ಆಗಿರಬೇಕು, 50% ಸ್ಕೋರ್ ಆ್ಯಂಡ್ ಶುಡ್ ನಾಟ್ ಹ್ಯಾವ್ ಎನಿ ಬ್ಯಾಕ್ಲಾಗ್ಸ್. ನೋಡಿ, ಯಾವುದೇ ಬ್ಯಾಕ್ಲಾಗ್ಸ್ ಇರಬಾರ್ದು, ಅಂದರೆ ಯಾವುದೇ ಸಬ್ಜೆಕ್ಟ್ ಫೇಲ್ ಆಗಿರಬಾರ್ದು, ಮತ್ತು ಮಿನಿಮಮ್ 50% ಸ್ಕೋರನ್ನು ಮಾಡಿರಲೇಬೇಕು. ವಿದ್ಯಾರ್ಥಿ ಹಿಂದಿನ ವರ್ಷದಲ್ಲಿ ಕನಿಷ್ಠ 50% ಗಳಿಸಿರಬೇಕು, ಮತ್ತು ವಿದ್ಯಾರ್ಥಿಗಳು ಎಲ್ಲ ವಿಷಯಗಳಲ್ಲಿ ಉತ್ತೀರ್ಣರಾಗಿರಬೇಕು. ಯಾವುದೇ ರೀತಿ ಬ್ಯಾಕ್ಲಾಗ್ ಸಬ್ಜೆಕ್ಟ್ ಇರಬಾರದು. ಬ್ಯಾಕ್ಲಾಗ್ ಸಬ್ಜೆಕ್ಟ್ ಇದ್ದರೆ ನಿಮಗೆ ಸ್ಕಾಲರ್ಶಿಪ್ ಬರುವುದಿಲ್ಲ. ಅದೇ ರೀತಿ ಡಿಪಾರ್ಟ್ಮೆಂಟ್ ಆಫ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅಂದರೆ ಡಿಪ್ಲೊಮಾ, ಇಂಜಿನಿಯರಿಂಗ್, ಬಿ ಇ, ಬಿ ಟೆಕ್, ಎಮ್ ಇ, ಎಮ್ ಟೆಕ್ ಎಲ್ಲ ಓದ್ತಾ ಇರೋ ಸ್ಟೂಡೆಂಟ್ಸ್ಗೂ ಕೂಡ ಈ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಪ್ಲಿಕೇಬಲ್ ಆಗುತ್ತೆ. ಕಾಸ್ಟ್ ಇನ್ಕಮ್ ಆಯಿತು. ಅದೇ ರೀತಿ ಎಲ್ಲ ಸಬ್ಜೆಕ್ಟ್ಸನ್ನು ಪಾಸ್ ಆಗಿರಬೇಕು, ಯಾವುದೇ ಸಬ್ಜೆಕ್ಟ್ಸಲ್ಲಿ ಫೇಲ್ ಆಗಿರಬಾರದು. ಈ ರೀತಿ ಈ ಎಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾನ ಸೆಟ್ ಮಾಡಿದ್ದಾರೆ. ಅದಕ್ಕೆ ನೀವು ಯಾವುದೇ ಸಬ್ಜೆಕ್ಟಲ್ಲಿ ಫೇಲ್ ಆಗದೆ ಎಲ್ಲ ಸಬ್ಜೆಕ್ಟಲ್ಲಿ ಪಾಸ್ ಆಗಿ ನೀವು ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿ. ಮತ್ತು ಅದೇ ರೀತಿ ಕಂಟಿನ್ಯೂಯಸ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್
ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಾಲೋ ಮಾಡ್ತಾಯಿರಿ. ಈಗ ಕಾಲೇಜೇಟ್ ಎಜುಕೇಷನಲ್ಲಿ ನಾವು ನೋಡಬಹುದು SC ST ಸ್ಟೂಡೆಂಟ್ಸ್ಗಳಿಗೆ MBA MCA ಓದ್ತಾ ಇರೋ ಸ್ಟೂಡೆಂಟ್ಸ್ಗಳಿಗೂ ಕೂಡ ಎಲಿಜಿಬಿಲಿಟಿ ಕ್ರೈಟೀರಿಯಾ ಸೆಟ್ ಮಾಡಿದ್ದಾರೆ. ಅದೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂದರೆ SC ಆ್ಯಂಡ್ ST ಆ್ಯಂಡ್ ಕೆಟಗರಿ 1 ಸ್ಟೂಡೆಂಟ್ಸ್ಗೆ 60% ಆಗಿರಬೇಕು, ಅದರ್ಸಿಗೆ 75% ಆಗಿರಬೇಕು. 75% ಆಗಿದ್ದರೆ ಅಷ್ಟೇ ಇದರಲ್ಲಿ ನೀವು ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದು. ಬೇರೆಯವರಿಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಮತ್ತು ಅವ್ರಿಗೆ ಸ್ಕಾಲರ್ಶಿಪ್ಪು ಕೂಡ ಬರುವುದಿಲ್ಲ.